ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಆಲ್ರೆಡಿ ನೀವು ತಮ್ಮನೆಲ್ಲಲ್ಲಿ ನೋಡಿದಿರಲ್ವ, ಆ ರೀತಿ ಆ ಬೋಟ್ ನೆಕ್ ಆ ಶೇಪ್ ಏನಿರುತ್ತೋ ಆ ಶೇಪು ತುಂಬ ಚೂಪಾಗಿ ಶಾರ್ಪಾಗಿ ಬರಬೇಕಂದ್ರೆ ಅದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಆ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಹೊಸದಾಗಿ ಈ ಚಾನಲ್ನ ನೀವೇನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈ ಥರದ ಶೇಪ್ ನೆಕ್ಕು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಈ ಥರದ ಶೇಪ್ ನೆಕ್ಕು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅಷ್ಟು ಶಾರ್ಪಾಗಿ ಬರೋದಿಲ್ಲ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಓಕೆನಾ. ಇಲ್ಲಿ ಫುಲ್ ಶಾರ್ಪಾಗಿ ಬರೋದಿಲ್ಲ, ಇದು ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಇದು ನಾವು ಎಷ್ಟೇ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದರೂ ಪಕ್ಕ ಮಾಡಬೇಕಾದ್ರೆ ಒಳಗಡೆ ಕಚ್ಚಾ ಇರುತ್ತೆ. ಆ ಕಚ್ಚಾ ಇರೋ ಕಾರಣದಿಂದ ಅಷ್ಟು ಶಾರ್ಪಾಗಿ ಬರೋದಿಲ್ಲ. ಇದು ಶಾರ್ಪಾಗಿ ಬರಬೇಕು ಅಂತ ಕೆಲವ್ರು ಏನು ಮಾಡ್ತಾರೆ ಅಂದರೆ, ನಾರ್ಮಲ್ ಈ ಎಮ್ಮಿಂಗ್ ಮಾಡೋ ಸೂಜಿ ಇರುತ್ತಲ್ಲ, ಉಕ್ಸಾಕೋ ಸೂಜಿ, ಅದರಿಂದ ಈ ರೀತಿ ಈ ದಾರನ ಈ ರೀತಿ ತೆಗಿತಾ ಇರ್ತಾರೆ ಶಾರ್ಪಾಗಿ ಬರಲಿ ಅಂತ. ಆಗೇನಾಗುತ್ತೆ ಅಂದರೆ ಇದು ಶಾರ್ಪಾಗಿ ಬರೋದಿಲ್ಲ, ಈ ರೀತಿ ಥ್ರೆಡ್ ಹೊರಗಡೆ ಬರುತ್ತೆ, ಓಕೆನಾ. ಆ ಕೆಲಸ ಮಾಡಬೇಡಿ. ಇದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ನ ತಿಳಿಸ್ಕೊಡ್ತೀನಿ. ಇದು ಈ ರೀತಿ ಮೊಂಡಾಗಿರಬಾರ್ದು. ಈಗ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಬರ್ದಂಗೆ ತುಂಬ ಶಾರ್ಪಾಗಿ ನಾವು ಸ್ಟಿಚ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಪಕ್ಕ ಆಗಬೇಕು. ಅದು ಸಿಂಪಲ್ ಟೆಕ್ನಿಕ್ ಒಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ, ಓಕೆನಾ. ಒಂದು ಸೈಡ್ ಆಲ್ರೆಡಿ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ, ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ಈ ರೀತಿ ಇರುತ್ತೆ. ಇನ್ನೊಂದು ಸೈಡು ಬೇರೆ ಕಲರ್, ನಿಮಗೆ ಬೇರೆ ಕಲರಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇದಕ್ಕೆ ನೋಡಿ, ನಾರ್ಮಲಾಗಿ ನಾವು ಈ ರೀತಿ ಶೇಪ್ ನೆಕ್ಕು, ಇದು ಬೋಟ್ ನೆಕ್ಕಿಗೂ ಬರುತ್ತೆ ಶೇಪ್ ನೆಕ್ಕು, ಮತ್ತು ನಾರ್ಮಲ್ಲಾಗಿ ಡೀಪ್ ನೆಕ್ಕಿಗೂ ಈ ರೀತಿ ಶೇಪ್ ಬರುತ್ತೆ. ಒಟ್ಟಿನಲ್ಲಿ ಈ ರೀತಿ ಈಗ ನಾವು ಲೈನಿಂಗಲ್ಲಿ ಚೂಪಾಗಿ ಏನು ಕಟ್ ಮಾಡಿರ್ತೀವೋ ಇಷ್ಟೇ ಚೂಪಾಗಿ, ಇಷ್ಟೇ ಶಾರ್ಪಾಗಿ ಪಕ್ಕ ಮಾಡಬೇಕು, ಓಕೆನಾ. ಅದು ಮೇನ್ ಇಂಪಾರ್ಟೆಂಟ್ ಟಾಪಿಕ್. ಈಗ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಾವು ಇದಕ್ಕೆ ಕ್ಯಾನ್ವಾಸ್ನ ಬೇಕಾದರೂ ಕಟ್ ಮಾಡಿಕೊಂಡು ಲೈನಿಂಗಿಗೆ ಪ್ರೆಸ್ಸಿಂಗ್ ಮಾಡಿಕೊಂಡು ಪಕ್ಕ ಮಾಡ್ಬೋದು. ನೀವು ಕ್ಯಾನ್ವಾಸ್ ಹಾಕ್ಕೊಂಡು ಪಕ್ಕ ಮಾಡಿದರೂ ಈಗ ನಾನು ತಿಳಿಸ್ಕೊಡುವಂಥ ಟ್ರಿಕ್ಸ್ ಏನಿದೆಯೋ ಇದನ್ನು ಫಾಲೋ ಮಾಡಿ. ಇಲ್ಲ ಲೈನಿಂಗಲ್ಲೇ ಡೈರೆಕ್ಟಾಗಿ ನಾವು ಕಟ್ ಮಾಡಿಕೊಂಡು ಪಕ್ಕ ಮಾಡ್ತೀವಿ ಅಂದರೆ ಅದಕ್ಕೂ ಓಕೆ, ಈ ಟ್ರಿಕ್ಸ್ನ ಫಾಲೋ ಮಾಡಿ. ಕ್ಯಾನ್ವಾಸ್ಗಾದರೂ ಓಕೆ, ಇಲ್ಲ ಲೈನಿಂಗಲ್ಲಿ ನೀವು ನೆಕ್ ಶೇಪ್ನ ಕಟ್ ಮಾಡಿ ಪಕ್ಕ ಮಾಡಿದರೂ ಓಕೆ. ಎರಡಕ್ಕೂ ನೀವು ಇದೇ ರೀತಿಯೇ ಟ್ರಿಕ್ಸ್ನ ಫಾಲೋ ಮಾಡ್ಬೋದು. ಈಗ ನಾನು ನಿಮಗೆ ಇದು ಮೇನ್ ಫ್ಯಾಬ್ರಿಕ್ ಮಾತ್ರ ದಪ್ಪ ಇದ್ದರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ದಪ್ಪ ಇದ್ದರೆ ಲೈನಿಂಗಲ್ಲಿ ನೀವು ಈ ನೆಕ್ ಶೇಪ್ನ ಕಟ್ ಮಾಡಿಕೊಂಡು ಪಕ್ಕ ಮಾಡ್ಬೋದು. ಮೇನ್ ಫ್ಯಾಬ್ರಿಕ್ ತುಂಬ ತೆಳುವಿತ್ತು ಅಂದರೆ ಆಗ ನೀವು ಫ್ಯೂಸಿಂಗ್ ಕ್ಯಾನ್ವಾಸಲ್ಲಿ ಈ ಶೇಪ್ ನೆಕ್ನ ಕಟ್ ಮಾಡಿ ಎಕ್ಸ್ಟ್ರಾ ಲೈನಿಂಗ್ ಪೀಸ್ಗೆ ನೀವು ಅಟ್ಯಾಚ್ ಮಾಡಿಕೊಂಡು, ಮತ್ತು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎರಡನ್ನು ಅಟ್ಯಾಚ್ ಮಾಡಿಕೊಂಡು ಆ ಪ್ರೆಸ್ಸಿಂಗ್ ಮಾಡ್ಕೊಂಡಿರುವಂಥ ಕ್ಯಾನ್ವಾಸ್ ನೆಕ್ ಶೇಪ್ ಏನಿರುತ್ತೋ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನೀವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಅದು ಪ್ರೊಸೆಸ್ ತುಂಬಾ ಇರುತ್ತೆ, ನಿಮಗೆ ಗೊತ್ತಿರಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ದಪ್ಪ ಇದ್ದು ಲೈನಿಂಗಲ್ಲೇ ನಾವು ಪಕ್ಕ ಮಾಡ್ತೀವಿ ಅಂದರೆ ಸಾಕಷ್ಟು ಜನ ಈಗ ಇದೇ ಮೆಥಡ್ನೇ ಫಾಲೋ ಮಾಡ್ತಾರೆ. ಎಲ್ಲರೂ ಈ ರೀತಿ ಶೇಪ್ ನೆಕ್ನ ಮೇನ್ ಫ್ಯಾಬ್ರಿಕ್ಕಿಗೆ ಇಟ್ಟು ಹಾಗೆ ಲೈನಿಂಗಲ್ಲೇ ಕಟ್ ಮಾಡಿ ಪಕ್ಕ ಮಾಡ್ತಾರೆ. ಹಾಗಾಗಿ ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ, ಅರ್ಥ ಆಗಲಿ ಅಂತ. ಮೇನ್ ಫ್ಯಾಬ್ರಿಕ್ ನೋಡಿ ಸೀದಾ ಇರಬೇಕು, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ಕು ಸೀದಾ ಇರಬೇಕು. ಸೀದಾ ಮೇಲೆ ಒರಿಜಿನಲ್ ಮೇಲೆ ಲೈನಿಂಗ್ನ ಹಾಕ್ಕೊಳ್ಬೇಕು, ಓಕೆನಾ. ಹಾಕ್ಕೊಂಡ ನಂತರ ನೀವು 1/4 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀರ ಸಾಮಾನ್ಯವಾಗಿ, ಓಕೆನಾ. 1/4 ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ಸ್ಟಿಚ್ನ ಮಾಡಬೇಕು. ನಾನು ಸ್ವಲ್ಪ ಜೂಮ್ ಹಾಕಿ ತೋರಿಸ್ತೀನಿ. ಇಲ್ಲಿ ಕ್ಲಾರಿಟಿ ಬರದೇ ಇರ್ಬೋದು. ನೀವೇನು ಮಾಡ್ತೀರ ಅಂದರೆ ಯೂಟ್ಯೂಬ್ ಸೆಟ್ಟಿಂಗಲ್ಲಿ ನಿಮಗೆ ವಿಡಿಯೋ ನೋಡಬೇಕಾದ್ರೆ 3 ಡಾಟ್ಸ್ ಇರುತ್ತೆ. ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗಲ್ಲಿ ವಿಡಿಯೋ ಕ್ವಾಲಿಟಿ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ವಿಡಿಯೋ ಕ್ವಾಲಿಟಿ ಮೇಲೆ ನೀವು ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ಅಡ್ವಾನ್ಸ್ ಅಂತ 4ನೇ ಆಪ್ಷನ್ಸ್ ಬರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗಲ್ಲಿ 144 ಇಂದ 4K ವರೆಗೂ ವೀಡಿಯೋ ಕ್ವಾಲಿಟಿ ಇರುತ್ತೆ. ನಿಮಗೆ 5G ನೆಟ್ವರ್ಕ್ ಏನಾದರೂ ಇದ್ದು 4K ವೀಡಿಯೋ ಪ್ಲೇ ಆಗುತ್ತೆ ಅಂದರೆ 4Kಲ್ಲೇ ನೋಡಿ. ಇಲ್ಲಿ ನಿಮಗೆ ಈ ಪಾರ್ಟಲ್ಲಿ ಈ ಜಾಗದಲ್ಲಿ ನಿಮಗೆ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ, ಬೇಗ ಅರ್ಥ ಆಗುತ್ತೆ. ಇಲ್ಲಾಂದರೆ ನೀವು 1080 ಕ್ವಾಲಿಟಿ ಇಟ್ಕೊಂಡು ವೀಡಿಯೋನ ನೋಡಿ, ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಜೂಮ್ ಹಾಕಿರ್ತೀನಲ್ವ, ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಫುಲ್ ಜೂಮ್ ಹಾಕಿದ್ದೀನಿ, ಓಕೆನಾ. ನೋಡಿ, ಈಗ ನಾವು
ಈ 1/4 ಇಂಚ್ ಮಾರ್ಜಿನ್ ಏನಿರುತ್ತೋ ಆ 1/4 ಇಂಚ್ ಮಾರ್ಜಿನ್ಗೆ ನಾರ್ಮಲಾಗಿ ಸ್ಟಿಚಿಂಗ್ ಮಾಡ್ತೀವಿ. ಈ ಜಾಗದಲ್ಲಿ ಬಂದಾಗ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟು, ನಾವು ಕರೆಕ್ಟಾಗಿ ಮಾರ್ಜಿನ್ಗೆ ಈ ರೀತಿ ನೀಡ್ಲು ಸ್ಟಾಪ್ ಮಾಡಬೇಕು. ನಿಮಗೆ ಕಾಣಿಸ್ತಾ ಇದೆ ಅಲ್ವ, ಇಲ್ಲಿ ಮಾರ್ಜಿನ್ಗೆ ಕರೆಕ್ಟಾಗಿ ನೀಡ್ಲನ್ನ ಸ್ಟಾಪ್ ಮಾಡಬೇಕು. ನೀಡ್ಲು ಕ್ಲಾತ್ ಒಳಗಡೆ ಇರಬೇಕು, ಇದನ್ನು ಗಮನದಲ್ಲಿಟ್ಕೊಳ್ಳಿ. ನೀಡಲ್ಲು ಹೊರಗಡೆ ಇರಬಾರ್ದು, ಕ್ಲಾತ್ ಒಳಗಡೆ ಇರಬೇಕು. ಇಲ್ಲಿ ನಿಮಗೆ ದಾರ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಸಿಂಗಲ್ಲು ದಾರ ತಗೊಳ್ಳಿ, ಸಿಂಗಲ್ಲು ಥ್ರೆಡ್ ತಗೊಂಡು ಈ ಲೈನಿಂಗ್ ಇರುತ್ತಲ್ವ, ಕಾಣಿಸ್ತಾ ಇದೆ ಅಲ್ವ, ಲೈನಿಂಗ್ ಒಳಗಡೆ ಈ ಥ್ರೆಡ್ನ ಈ ರೀತಿ ಹಾಕ್ಕೊಳ್ಬೇಕು. ಲೈನಿಂಗ್ ಒಳಗಡೆ ಒಟ್ಟು ಇದು ಲೈನಿಂಗ್ ಒಳಗಡೆ ಇರಬೇಕು. ಇಲ್ಲಿ ಮಾತ್ರ ಲೈನಿಂಗ್ ಒಳಗಡೆ ಇರಲಿ. ಈಗ ಓಕೆ, ಇಲ್ಲಿ ಲೈನಿಂಗ್ ಒಳಗಡೆ ಈ ಥ್ರೆಡ್ನ ಹಾಕ್ಕೊಂಡ ನಂತರ ಓಕೆನಾ, ಥ್ರೆಡ್ ಹಾಗೇ ಇರಲಿ. ಒಂದು ನೀಡ್ಲನ್ನ ಈ ರೀತಿ ಮುಂದೆ ತೊಗೊಂಬನ್ನಿ. ಒಂದು ನೀಡ್ಲು ತೊಗೊಂಡು ಬಂದರೆ ಈ ಥ್ರೆಡ್ ಏನಾಗುತ್ತೆ ಅಂದರೆ ನೋಡಿ, ಈ ರೀತಿ ನೀಡ್ಲ್ಗೆ ಲಾಕ್ ಆಗುತ್ತೆ. ಕಾಣಿಸ್ತಾ ಇದೆ ಅಲ್ವಾ, ಈಗ ಇದು ನೀಡಲ್ಗೆ ಲಾಕ್ ಆಗಿದೆ. ಈ ರೀತಿ ಇದನ್ನು ಈ ಎರಡನ್ನೂ ಈ ರೀತಿ ಅಂದ್ಕೊಳ್ಳಿ. ಓಕೆನಾ, ಈ ಎರಡು ಥ್ರೆಡ್ನ ಈ ರೀತಿ ಅಂದ್ಕೊಂಡ ನಂತರ ಈಗ ಲೈನಿಂಗ್ ಒಳಗಡೆ ಇದನ್ನು ಹಾಕ್ಕೊಳ್ಳಿ. ಈ ಕಡೆ ಸೈಡಿಂದ, ನೆಕ್ ಸೈಡಿಂದ ಲೈನಿಂಗ್ ಒಳಗಡೆ ಇದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ನಾರ್ಮಲ್ಲಾಗಿ ಈಗ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಿದ ನಂತರ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಓಕೆನಾ, ಈಗ ನೋಡಿ ಇದು ಶಾರ್ಪಾಗಿ ನಾವು ಹೊಲಿಗೆ ಹಾಕಿದ್ವಲ್ವ ಅದೇ ರೀತಿ ಬರುತ್ತೆ. ಇಲ್ಲಿ ಕಟ್ ಮಾಡ್ತಾರೆ, ಅಂದರೆ ಈ ಮಾರ್ಜಿನ್ ಕ್ಲಾತ್ ಜಾಸ್ತಿ ಇದೆ ಅಂತ ಈ ರೀತಿ ಕಟ್ ಮಾಡ್ತಾರೆ. ಇದ್ರ ಹೊಲಿಗೆ ಹತ್ರದವರೆಗೂ ಕಟ್ ಮಾಡ್ತಾರೆ, ಶಾರ್ಪಾಗಿ ಏನಾದರೂ ಬರುತ್ತೆ ಅಂತ. ಆ ರೀತಿ ಕಟ್ ಮಾಡೋದ್ರಿಂದ ನೀವು ಅದು ಪಕ್ಕ ಮಾಡಿದ ಮೇಲೆ ಒಂದಲ್ಲ ಒಂದು ಟೈಮಲ್ಲಿ ಅದು ನೀವು ಮಾರ್ಜಿನ್ ಬಿಟ್ಟಿರೋದಿಲ್ಲ ಅಲ್ವಾ, ಆಗೇನಾಗುತ್ತೆ ಅಂದರೆ ಹೊಲಿಗೆ ಬಿಚ್ಕೊಳ್ಳುತ್ತೆ, ಕಚ್ಚಾ ಇರೋದಿಲ್ಲ ಜಾಸ್ತಿ, ಆಗ ಹೊಲಿಗೆ ಬಿಚ್ಕೊಳ್ಳುತ್ತೆ. ಆ ರೀತಿ ಮಾಡಬೇಡಿ. ಸೂಜಿಯಿಂದ ಪಕ್ಕ ಮಾಡೋದು, ನಾನು ಫಸ್ಟೇ ತೋರಿಸಿದ್ನಲ್ವ ಆ ರೀತಿ ಮಾಡೋದು, ಮತ್ತು ಈ ರೀತಿ ಈ ಕಚ್ಚಾ ಏನು ಬಿಟ್ಟಿರ್ತೀರಿ ಇದನ್ನು ಹೊಲಿಗೆ ಹತ್ರದವರೆಗೂ ಕಟ್ ಮಾಡೋದು, ಆ ರೀತಿ ಕೆಲಸ ಮಾಡಬೇಡಿ. ಈಗ ಈ ರೀತಿ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವ, ಈ ರೀತಿ ಥ್ರೆಡ್ನ ನಾವು ಫಸ್ಟ್ ಹಾಕ್ಕೊಂಡು ಈಗ ಇದನ್ನು ಪಲ್ಟಾಯಿಸ್ಕೊಂಡ್ರೆ ನೋಡಿ, ಇಲ್ಲಿ ಥ್ರೆಡ್ಡು ನಿಮಗೆ ಪಲ್ಟಾಯಿಸ್ಕೊಂಡ್ರೆ ಥ್ರೆಡ್ ಕಾಣಿಸುತ್ತೆ. ನೋಡಿ, ಇಲ್ಲಿ ಥ್ರೆಡ್ ಇದೆ. ಈ ಥ್ರೆಡ್ನ ನೀವು ಈ ರೀತಿ ನಿಧಾನವಾಗಿ ಎಳಿಬೇಕು, ಮತ್ತು ಅದು ಹೊಲಿಗೆ ಬಿಚ್ಕೊಳ್ಳುತ್ತೆ. ನಿಧಾನವಾಗಿ ಈ ರೀತಿ ಎಳ್ಕೊಂಡ್ರೆ, ತುಂಬ ಟೈಟಾಗಿ ಎಳಿಬೇಡಿ, ಥ್ರೆಡ್ಡು ಮತ್ತು ಹರಿದೋಗುತ್ತೆ. ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಸ್ವಲ್ಪ ಟೈಟಾಗಿ ಎಳೆದು ಇದು ಹಾಗೇ ಇರಲಿ. ಓಕೆನಾ, ಈ ಥ್ರೆಡ್ ಹಾಗೇ ಇರಲಿ. ನೋಡಿ ಎಷ್ಟು ಶಾರ್ಪಾಗಿ ಬಂದಿದೆ ಅಂತ, ಹಾಗೇ ಇರಲಿ. ಈಗ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ನೀವು ಕ್ಯಾನ್ವಾಸಲ್ಲಿ ಪಕ್ಕ ಮಾಡೋದಾದರೂ ಸೇಮ್ ಇದೇ ರೀತಿಯೇ ಥ್ರೆಡ್ ಹಾಕ್ಕೊಂಡು ನೀವು ಅದನ್ನು ಪಕ್ಕ ಮಾಡ್ಕೊಳ್ಬೋದು. ಇಲ್ಲ ಲೈನಿಂಗಲ್ಲೇ ಆದರೂ ಸೇಮ್, ನೀವು ಯಾವುದೇ ರೀತಿ ಪಕ್ಕ ಮಾಡೋದಾದರೂ ಮೆಥಡ್ಡು ಸೇಮ್ ಇರುತ್ತೆ, ಯಾವುದೇ ಬದಲಾವಣೆ ಇರೋದಿಲ್ಲ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ತುಂಬ ಯೂಸ್ ಆಗುತ್ತೆ. ನೀವು ಪ್ರತಿ ಸಾರಿ ಈ ರೀತಿ ಶೇಪ್ ನೆಕ್ ಏನಾದರೂ ಇತ್ತು ಅಂದರೆ ಇದೇ ರೀತಿಯೇ ಪಕ್ಕ ಮಾಡಿ, ಆಗ ನಿಮಗೆ ಶಾರ್ಪಾಗಿ ಬರುತ್ತೆ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಔಟ್ಲುಕ್ಕು. ನಿಮಗೆ ಫಸ್ಟು ಸ್ಟಿಚಿಂಗ್ ಮಾಡಿರೋದು ಮತ್ತು ಇದು ಎರಡು ಒಟ್ಟಿಗೆ ತೋರಿಸ್ತೀನಿ. ನಿಮಗೆ ಎರಡು ನೋಡಿದಾಗ
ಒಂದು ಕ್ಲಾರಿಟಿ ಬರುತ್ತೆ. ಈ ಥ್ರೆಡ್ ಆಗೇ ಇರುತ್ತೆ, ಇದನ್ನು ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡೆ ಇದಕ್ಕೆ ಹೊಲಿಗೆನ ಹಾಕ್ಕೊಳ್ಳಿ. ಹತ್ರದವರೆಗೂ ಹೊಲಿಗೆ ಹಾಕ್ಕೊಳ್ಳಿ. ಇದು ಜನರಲಾಗಿ ಶರ್ಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಾಲರ್ ಪಕ್ಕ ಮಾಡೋದಕ್ಕೆ ಜೆಂಟ್ಸ್ ಟೈಲರು ಈ ಟ್ರಿಕ್ಸ್ನ ಯೂಸ್ ಮಾಡ್ತಾರೆ. ಅದು ನಮಗೂ ಯೂಸ್ ಆಗುತ್ತೆ. ನೋಡಿ, ಈಗ ಎರಡಕ್ಕೂ ಕಂಪೇರ್ ಮಾಡ್ಕೊಳ್ಳಿ. ಈ ಹೊಲಿಗೆ ಈ ದಾರ ಏನಿಲ್ಲ, ಈಸಿಯಾಗಿ ಇದು ರಿಮೂವ್ ಮಾಡ್ಬೋದು. ನೋಡಿ, ಎರಡಕ್ಕೂ ಕಂಪೇರ್ ಮಾಡ್ಕೊಳ್ಳಿ ಎಷ್ಟು ವ್ಯತ್ಯಾಸ ಇದೆ. ಕಾಣಿಸ್ತಾ ಇದೆ ಅಲ್ವಾ? ಇದು ಯಾವ ರೀತಿ ಇದೆ, ಇದು ಎಷ್ಟು ಶಾರ್ಪಾಗಿ ಬಂದಿದೆ ಅಂತ ನೋಡಿ. ಈ ಟ್ರಿಕ್ಸ್ನ ಫಾಲೋ ಮಾಡಿ ನೀವು. ಈ ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ನಿಮಗೆ ಈ ರೀತಿ ನೀವು ಸ್ಟಿಚಿಂಗ್ನ ಮಾಡ್ಕೊಳ್ಬೋದು. ಓಕೆನಾ? ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ವಿಡಿಯೋನ ಇನ್ನೂ ಒಂದು 2-3 ಸಾರಿ ನೋಡಿ ಬೇಕಾದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ವಿಡಿಯೋ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡಿ, 1080 HD ನೀವು ವಿಡಿಯೋ ಕ್ವಾಲಿಟಿನ ಇಟ್ಕೊಂಡು ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ. ಇದು ನಿಮಗೆ ಈ ಟ್ರಿಕ್ಸ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.